ಮಾಡ್ಕೊತೀರ? ಎದರಿಂದ ಮಾಡ್ಕೊಂತೀವಿ? ಎಲ್ಲಿ ಬಿಟ್ಟು ಮಾಡ್ತೀಯ? ಈ ಶರೀರ ಗೆದ್ದುಕೊಂಡ ಮಾಡ್ಬೇಕಾಗಿದೆ. ಎಲ್ಲಿಂದ ಬಂದಿ? ಆನಂದದಿಂದ ಬಂದಿ. ಹೌದು, ಆನಂದದಿಂದ ಬಂದಿ. ಎಲ್ಲಿದೆ? ಈ ಇದ್ದದ್ದೇ ಇದೆ. ಯಾಕ್ರಿ ಮಾರ್ಕಂಡೆ ಮಾಡ್ತಾರೆ, ಈ ಶರೀರದಾಗ ಅಂದಿರು ಏನ ಆಕಾಶಕ್ಕೆ ಅಂದಿರು, ಇದು ಸ್ವರೂಪದಾಗ ಅಂದಿರು. ಮತ್ತೆ ಹತ್ತೊಂದೇನ ಮಾಡ್ಕೊ, ಎಲ್ಲಿಂದ ಮಾಡ್ಕೋಬೇಕು? ಎಲ್ಲಿಂದ ಸಾಧನೆ? ಹತ್ತೊಂದೇನ ಮಾಡ್ಕೊಳ್ಳೋ ಸಾಧನೆ ಹೌದು. ಶರೀರ ಹೌದಲ್ಲ? ಶರೀರಕ್ಕೆ ಅನ್ನ ಆಶ್ರಯ ಬೇಕು ಹೌದಲ್ಲ? ಅನ್ನ ಆಶ್ರಯ ದುಡಿಬೇಕು ಹೌದಲ್ಲ? ದುಡಿಬೇಕು, ದುಡಿ ಮಾಡ್ಬೇಕು. ಇನ್ನೊಬ್ರ ಹೆಸರು ಮೇಲೆ ಹೊಡ್ಕೊಂತ ಹೋಗ್ಬೇಕು. ಈಗ ಹಿಂದಿನ ಕಾಲದಾಗ ಏನಂತು, ಸುಡುವ ನಾಡೂರು ಬೇಡ, ಕರಳ ನೆನೆಸಲು ಬೇಡ, ನೀ ಮಳೆಗಾಲ ನಾಗಲು ಬೇಡ, ಕೆಡಬೇಡ ಕೆಟ್ಟತನಕ, ಒಳ್ಳೆತನ ಬಿಡಬೇಡ, ಪ್ರಾಣಿಗಳಲ್ಲಿ ನಿರ್ದಯನಾಗಬೇಡ ಅಂತ ಇತ್ತು. ಈಗೇನೈತಿ? ಸುಡುವನಾಗಲು ಬೇಕು, ಕರಳ ನೆನೆಸಲು ಬೇಕು, ಒಳ್ಳೆತನ ಬಿಡಬೇಕು, ಪ್ರಾಣಿಗಳಲ್ಲಿ ನಿರ್ದಯನಾಗಬೇಕು, ಕೆಡಬೇಕು ಕೆಡತನಕ. ಅದಲ್ಲ ಈಗ ಇದಾಯ್ತಿಲ್ಲ? ಈಗ ಅದನ್ನು ಮಾಡ್ತೀವಿಲ್ಲ? ಇನ್ನೊಬ್ಬರ ಹೆಸರು ಮೆರ್ಯಾಕ್ ಹೋಗ್ತೀವಿ, ಇನ್ನೊಬ್ಬರ ಹೆಸರು ತಿನ್ನಕ್ ಹೋಗ್ತೀವಿ, ಇನ್ನೊಬ್ಬರ ಹೆಸರಿಗೆ ಇನ್ನೊಬ್ರು ದುಡ್ದು ಕಸ್ಕೊಳಕ್ ಹೋಗ್ತೀವಿ, ಇನ್ನೊಬ್ಬರ ಹೆಸರು ಮಾಡಿದ್ದು ಬದಿಗೆ ಹಾಕಕ್ ಹೋಗ್ತೀವಿ. ಮತ್ತೆ ಏನ್ ಮಾಡ್ತೀವಿ? ದೇವ್ರು ಅಂತ ಮಾಡಿದ್ವಿ. ದೇವ್ರು ಬೇರೆ ಅದಂತ. ದೇವ್ರು ಬೇರೆ ಇರುವಂತಕ್ಕ ನೀನಾರು ನೋಡ್ಕೊಂತ ಹೇಳಿದ್ರಿ. ಇಟ್ಟತನ ಅನುಭವಿಗಳೇನು ಹೇಳಿದ್ರು, ನೀನ್ಯಾರು ಅಂತ ತಿಳ್ಕೊ ಅಂತ ಹೇಳಿದ್ರು. ದೇವ್ರ ಹುಡ್ಕಕ್ ಹೊಂಟಿದೀವಿ ಜಗತ್ತಿನ ಜನ ಎಲ್ಲರು. ಯಾಕ್ರಿ ದೇವ್ರ ಹುಡ್ಕಕ್ ಹೊಂಟ್ರಿ? ಅಲ್ಲ, ದೇವ್ರು ಎಲ್ಲರು ಅವ್ರು ಹೇಳಿದ್ರು, ನಿನಗ್ ಬೇಕಾದದ್ದೇನು ಸುಖ, ನೀ ಸುಖರೂಪಿಯಲ್ಲಿ ಸುಖ ಬೇಕು, ಹುಡ್ಕೋತ ಅವ್ರು ಹೇಳಿದ್ರು. ನಾವು ಹಟ್ಟ ಜಗತ್ತಿನ ಜನ ಎಲ್ಲ ಹುಡ್ಕೊಂಡ್ಬಿಟ್ಟಿಯಲ್ಲ ದೇವ್ರು. ಇಸ್ಲಾಮಿಯರು ಇರ್ಲಿ, ಕ್ರೈಸ್ತರು ಇರ್ಲಿ, ಹಿಂದೂಗಳಿರ್ಲಿ, ಬೌದ್ಧರ ಇರ್ಲಿ, ಜೈನರು ಇರ್ಲಿ, ಯಾರೇ ಇರ್ಲಿ, ಬರೀ ದೇವ್ರು ಬೇರೆ ಅದಂತ ಹೊಟ್ರಿ. ದೇವ್ರು ಬೇರೆ ಅದನ್ನ ದೇವ್ರು ಹುಡುಕ್ಬೇಕು, ದೇವ್ರು ಪ್ರತ್ಯಕ್ಷ ಮಾಡ್ಕೋಬೇಕಂತ ಹೊಟ್ರಿ. ಅದಲ್ಲ ಬೇಕಾದದ್ದೇನು ಸುಖ, ಹುಡ್ಕೊಂಡದ್ದು ದೇವ್ರು. ದೇವರು ಶಬ್ದದ ಅರ್ಥೇನ? ಯಾಕ್ರಿ ಗುರುಗಳು, ದೇವರು ಶಬ್ದದ ಅರ್ಥೇನು? ದೇವ ಪ್ರಕಾಶ ಅಂತ ಅರು ಶಬ್ದದು. ದೇವ ಪ್ರಕಾಶ ಅರು. ದೇವ 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 ದೇವನ ದೇವನ ಅಂತ ನಡೀತೀವಿ. ಅದನ್ನ ಅರ್ಥ ದೇವ ಅಂತ ಕೂಡ ಒಂದು ಬಾಂಬಿ ಅಂತ ಕೊಟ್ರಿ. ಹೌದಲ್ಲ? ದೇವ್ರನ್ನ ಕೂಡ ಏನ್ ಮಾಡ್ರಿ? ಒಂದು ಆಕಾರ ಮಾಡ್ರಿ. ಶಿವ ಅಂದ್ ಕೂಡ ಒಂದು ಆಕಾರ, ವಿಷ್ಣು ಅಂದ್ ಕೂಡ ಒಂದು ಆಕಾರ, ಬ್ರಹ್ಮ ಅಂದ್ ಕೂಡ ಒಂದು ಆಕಾರ, ಸರಸ್ವತಿ ಒಂದು ಆಕಾರ, ಗಣಪತಿ ಒಂದು ಆಕಾರ. ಅದಲ್ಲ? ಲಕ್ಷ್ಮಿ ಒಂದು ಆಕಾರ, ದುರ್ಗ ಒಂದು ಆಕಾರ, ದ್ಯಾಮ ಒಂದು ಆಕಾರ, ಮಾಯಾ ಒಂದು ಆಕಾರ. ಅದಲ್ಲ? ಮಾಯವ ತಿಂದ್ರಿ, ಮಾಯವ ಬಿಟ್ರಿ, ಹುಡುಗಮ್ಮ ಬಿಟ್ಟಿರ. ಅದು ಗೊಂಬೆ ಮಾಡೋದು, ಅದು ಸೀರೆ ಉಡಿಸೋದು, ಹೆಣ್ಣು ಗೊಂಬೆಗೆ ಸೀರೆ ಉಡಿಸೋದು, ಗಂಡು ಗೊಂಬೆಗೆ ದೋತ್ರ ಉಡಿಸೋದು, ಅದಕ್ಕೆ ಏನ್ ಮಾಡೋದು? ಅದು ಹೂವು ಪತ್ರಿ ಏರಿಸೋದು, ಧೂಪ ಬೆಳೆಸೋದು, ದೀಪ ಉಳಿಸೋದು ಮಾಡ್ತೀವಿ. ಅದಲ್ಲ? ದೇವಾದಿಯ ಶಬ್ದಾರ್ಥಿ, ದೇವ ಶಬ್ದಾರ್ಥಿನ ಅರಿವು ಐತೇನಲ್ಲಿ? ಅರಿವು ಐತೆ? ಇಲ್ಲ. ಮತ್ತೆ ಇದು ಅರಿವು ಐತಿಲ್ಲ? ಎಲ್ಲರಿಗೆ ಅರಿವು ಐತೆ. ಅದಕ್ಕೆ ಇದು ಕಟ್ಟು ಕಟ್ಟಿ ಗೊಂಬಿಗೆ ಅರಿವು ಐತೆ. ಅದನ್ನ ಸಂತೋಷ ಕೊಡ್ಸಕ್ ಹೊಂಟ್ರಿ. ಪೂಜೆ ಮಾಡೋದಂದ್ರೆ ಸಂತೋಷಗೊಳಿಸೋದು. ಪೂಜೆ ಮಾಡಿದ್ರೆ ಸಂತೋಷಗೊಳಿಸಿದೆ. ತಾವು ಏನಂತೀರಿ? ದೇವ್ರ ಮೂರ್ತಿ ಅಂತೀರಿ. ದೇವ್ರ ಮೂರ್ತಿ ಹೌದಲ್ಲ? ದೇವ್ರ ಮೂರ್ತಿ ದೇವ್ರನ್ನ ಅಲ್ಲ, ಹೌದಣ್ಣ? ನಿನ್ ಫೋಟೋ ನೀವನ? ನಿಮ್ ಫೋಟೋ ನೀವ?
ನಿಮ್ಮ ಫೋಟೋ ಕೆಳಿ ಹಿಡಿದ್ರೆ ನಿಮ್ಮ ಹಣ್ಣು ತುಂಬತದೆ. ನಿಮ್ಮ ನೀರಡಿಗೆ ಹೋಗ್ತದೆ. ಮತ್ತು ದೇವ್ರ ಮೂರ್ತಿಗೆ ಮಾಡಿದ್ರೆ ದೇವ್ರಿಗೆ ಹೆಂಗ್ ಮುಟ್ತದ್ರಿ? ಅರಿವಿಗೆ ಹೆಂಗ್ ಮುಟ್ತದ್ರಿ? ಅರಿವು ಇಲ್ಲದಕ್ಕೆ ಮಾಡ್ತೀರಿ, ಅರಿವಿಗೆ ಮುಟ್ತಿರ್ತೀರಿ. ಅದೊಂದು ಒಳ್ಳೆ ಇರ್ತೀರಿ. ಅದು ಅರ್ಥನಂದ್ರೆ ಪ್ರತೀಕರು ಅರ್ಥನಂದ್ರೆ ಅವ್ರಿದ್ದಾಗ ಏನ್ ಮಾಡಿದ್ರಿ? ಅವ್ರ ಹಟ್ಟಿ ಕಿತ್ತು ಬಿಟ್ರಿ, ಅವ್ರ ದೇಶ ಮಾಡಿದ್ರಿ, ಅವ್ರ ಸೇವೆ ಮಾಡಿದ್ರಿ, ಅವ್ರ ಅತ್ತಿ ಎತ್ತಾಕ ಮಾಡಿ ಅವ್ರ ಜಗ ಕಲ್ಸ್ಕೊಂಡ್ರಿ, ಬಲ ಓದ್ತಿದ್ರಿ. ಇದ್ದಾಗ ಸತ್ ಮ್ಯಾಗ ಎಲ್ಲಿ ಬಿಟ್ಟ ಮ್ಯಾಗ ಮುಟ್ಟಿ ಇಟ್ಕೊಂಡು ಮನಸ ಕಟ್ಟಿಡಿದ್ರಿ. ಅದ್ ಗುಡ್ದಾಗ ಕತ್ತಂದು ಈ ಗುಡ್ದಾಗ ಮನಸ ಕಟ್ಟಿದ್ರಿ. ಇದು ಇದ್ದಾಗ ಮುಗಿದ್ರೆ ನನ್ನ ಹಿಂದೆ ಟೀಕಾ ಮಾಡ್ತೀವಿ. ಜ್ಞಾನಿ ಮಗ ಜ್ಞಾನಿ ಏನ ಜ್ಞಾನ ಅವ್ರ ಶಾಸ್ತ್ರ ಹೇಳೇ ನಾನು ನಾವು ಶಾಸ್ತ್ರ ಅವೇ ಜ್ಞಾನಿ ಅಂತ ಟೀಕಾ ಮಾಡ್ತೀವಿ. ಹೌದಲ್ಲ? ಮಾಡುದು ಸತ್ಯ ಶರ್ತು ಪಟ್ಟು ಹೊಗಳೋದು ನಿಮ್ ಜಗತ್ತಿನ ಆಟ. ಇದ್ದಾಗ ಟೀಕಾ ಟಿಪ್ಪಣಿ ಮಾಡ್ಕೊಂಡು ಏನಾರು ಮಾಡ್ಕೊಂಡು ನಡು ಸತ್ವ ಬಂದ ಮಸಂಗಿಲ್ಲ, ಮನೆಯಾಗಿದ್ದೇಮಿ ಮಸಂಗಿಲ್ಲ. ಸತ್ಯಮೆ ಮತ್ತೆ ಪಂಚಾಯತ್ ತುಪ್ಪನ ಬರ್ತಿತ್ತು ನೋಡ ನೋಡಿ. ಅದಲ್ಲ ಹಂಗೈತಿ ನಿಮ್ ಜೀವನ. ಇಡೀ ಹಿಂದೂಸ್ತಾನ ಜೀವನ ಹಂಗೈತಿ. ದೌಡ್ ಸತ್ಕೊಂಡು ನಾನು ಪಟ್ಟಕ್ಕೆ ಕುಂದಾಕ್ ಕಡಿಮಿಲ್ಲ. ದೌಡ್ ಸತ್ಕೊಂಡು ನಾ ಪಟ್ಟಕ್ಕುಂದ ಅವ್ರ ಉತ್ತರಾಧಿಕಾರಿಯಾಗಿ ಮರ್ಯಾಕ್ ಬರ್ತದ. ಸ್ವಲ್ಪ ಜಾಗ ಸಿಗಲಿಲ್ಲ ಒಂದು ಓಡಿ ಮತ್ತೊಂದು ಕಡೆ ಕೊಡ್ತೀವಿ. ಮತ್ತೊಂದು ಅವ್ರ ಹೆಸರು ಹೇಳಿ ಅವ್ರ ಜಾತಿಯವರಿಗೆ ಪಟೇಲ್ ಮುಂದೆ ಬಂದು ನಮಸ್ಕಾರ ಮಾಡಿದ ಒಳ್ಳೆ ಮಾಡಿದ್ವಿ. ನನ್ನ ಗುರು ಸರ್ ಕಾದ್ ಬಿಟ್ರಿ. ಏನು ಉಪಯೋಗ? ಏನು ಉಪಯೋಗ? ಮತ್ತೆ ಇನ್ನೂ ಕೆಟ್ಟ ಅಪಪ್ರಚಾರ ಮಾಡಿದ್ವಿ. ಅವ ಶಿವಾನಂದನ ಮಗ ಶಿವಾನಂದ ಪ್ರಯತ್ನ ಮಾಡಿದ. ಅವ್ ಯಾರು ಏನ ಅಂತ ಹೇಳಿ ನಿಂಗ ಮುಗಿಸಿತ್ತಂದ್ರ ನಾವು ಅವ್ರ ಹೆಸರಿಗೆ ಬಂದವರು ಶಿಷ್ಯರಾದವರು ನಮಗ್ ಮೆರೆಯಕ್ ಅರ್ಥಕ್ಕೆ ಹಾಕತಿ. ಯಾಕಂದ್ರೆ ಅವ್ರ ಜನರು ಅದೇ ಹೋಗ್ತದೆ, ಗುರುವಿನ ಹೋಗ್ತದೆ, ಅದೇ ಹೋಗ್ತದೆ. ನಮ್ ಕಡೆ ಬರುದು ಅಂತ ಮಾರಣ ಹೋಮ ಮಾಡ್ತೀವಿ. ಮಾರಣ ಹೋಮ ಮಾಡಿಸಿ ಪರಿಣಾಮ ಏನಾಯ್ತು? ನಮ್ಮ ಅಮ್ಮನ ಕಾಲು ಮುರಿಸಿ ನಮ್ಮ ಅಪ್ಪಗ ಹಿಂಗಾಗಿ
ಸೇರಿ ಹೋಗಿದ್ ಸತ್ತಂತ ಹಾಕಿ ಮೈ ಹಾಕಿದ್ದು ಹಾಕಿ 3 ಜಮಖಾನ 3 ಚಾದರು 3 ತೆಗದಿ ಚರ್ಮ ಕೊಳತ್ ಹೋಗಿದ್ದು ಅಷ್ಟಾಗಿ ಉಳಿದು ಉಳಿದ ಬಿಜಾಪುರದಾಗ ಸಿದ್ದೇಶ್ವರ ರಾಜಕೀಯ ಸ್ಥಾಪನಾ ಮಾಡಿದವರು ಇವರು ಅದೇ ಅದು ಮಾಡುವಾಗ ನನಗೆ ಹಿಂಗಾತು ಅದಕ್ಕೆ ಹಿಂಗಾಗಿದಾತು ನಾನು ಈ ಸೆರೆ ಉಳಿತು ಹೆಂಗ್ ಉಳಿತು ಅವತ್ತ ಗೂಗ್ ಬೆಳೆದಿರ್ತಂತ ಗೂಗ್ ಬೆಳೆದಿದ್ರೆ ಮನಿ ಬಾಡಿಗೆ ಕೊಟ್ಟವ್ರು ಪಾಟ್ರೆ ಮಾಸ್ಟರ್ ಹುಡುಗನ್ ಕೊಂದ್ರು ಮುಗಿತ ಹುಡುಗಂದು 75 ಬಾರಕ್ ದರ ಬಂದು 2 ಗಂಟೆ ಕಲ್ಸತ್ತು ಇದು ಉಳಿತು ಇದ್ರ ಹಣೆ ಬರ ಇನ್ನು ಸೇಕೂರೈತಿ ನಿಮ್ಗೆ ಎಲ್ಲರೂ ಕೂಡ ಟೀಕಾ ಟಿಪ್ಪಣಿ ಮಾಡಿಸ್ಕೊಂಡು ಬದಲಿಸ್ಕೊಂಡು ತೆಗಳಿಸಿಕೊಂಡು ಅದು ಅನುಭವ ಅವ್ರ ಅಪ್ಪ ಅವ್ರು ಹೇಳಿದ್ದ ಅಜ್ಜಾರು ಹೇಳಿದ್ದ ಅನುಭವ ನಮ್ಮ ಸಣ್ಣದಿರ್ತಾನ ಐತಿ ನನ್ ಧ್ಯಾನಿ ಮಗ ಧ್ಯಾನಿ ಅಕ್ಕನಲ್ಲ ಶಾಸ್ತ್ರ ಕೇಳಿದ ಟೀಕಾ ಏನ್ ಮಾಡಿ ಜೀವ ಧ್ಯಾನಿ ಅಲ್ದಂದ್ರೆ ಹೌದಂದ್ರೆ ಹೌದಾಗುದಿಲ್ಲ ನಮ್ಮ ಪ್ರಾರಂಭ ಪ್ರಕಾರ ನಮ್ಮ ಶರೀರ ಪ್ರಾರಂಭ ಪ್ರಕಾರ ನಮ್ಮ ಸಂಸ್ಕಾರ ಐತಿ ನಮಗ್ ಜ್ಞಾನ ಇದ್ದಕ್ಕಂದ್ರೆ ಗದಿಗೆ ಕರ್ಕೊಂಡು ಯಾರು ಕನ್ನಡ ರಕ್ಷಣಮ್ಮ ಅಂತ ಅರ್ಧಾರ ಸೇವೆ ಮಾಡೋದಕ್ಕೆ ಅಡಿಗೆ ಮಾಡೋದಕ್ಕೆ ಇಲ್ಲಿ ಪಂಡಿತರಿಗೆ ಅಡಿಗೆ ಮಾಡಿ ಹಾಕ್ತಿದ್ರು ಪಂಡಿತರಿಗೆ ಅವಾಗ ನಾವು ಹೋಗಿದ್ದೆ ಅವಾಗ ಜ್ಞಾನ ಇತ್ತ ಇಲ್ಲ ನೋಡ್ತೀವಿ ಜ್ಞಾನ ಆಗೇ ಇತ್ತು ನೀವು ಇಲ್ಲಂತ ಜೀಕ ಮಾಡಿದ್ರೆ ನಗೀತಂತ ನಾ ಅಭಿಮಾನದಿಂದ ಹೇಳ್ಬೇಕಾಗೈತಿ ಇದಕ್ಕೆ ಅದು ವಿಚಾರನೇ ಇದ್ದಿಲ್ಲ ನೀವು ಇಲ್ಲ ಅಂತ ಟೀಕಾ ಮಾಡ್ಕೊಂಡು ಅಡ್ಡಾಡಿದ್ರೆ ನಾನು ಸಿರಿ ಹೇಳ್ಬೇಕಾಗಿತ್ತು ಸಿರಿಗೆ ನಾ ಹೇಳಿದ್ರೆ ನಮ್ಮನ್ನು ದೇವತರ ಅಂತ ಅನ್ಕೊತ ಹೇಳ್ತೀವಿ ನೀವು ನಿಂದ ಮಾಡಿದ್ರೆ ನಾನಿಂದ ಮಾಡಿದ್ದೆ ಮೊದ್ಲ ನೋಡ್ಕೊರಿ ನೋಡ್ಕೊರಿ 7 ವರ್ಷ ಇದ್ದಾಗ ಶಿವಾನಂದ ಮೂರ್ತಿ ಮುಂದೆ ನಾನು ನಿಂದಿರ್ಸಿದ್ರು ಅವ್ರಿಗೆ ಸಾಧುಗಳು ಪೂಜೆ ಮಾಡುದು ಹೂವು ಏರ್ಸೋದು ಏನೋ ಮಾಡಕತ್ತಿದ್ರು ನಮ್ಮ ಕಡೆಯಿಂದ ಕೈ ಹಿಡ್ಕೊಂಡು ಹಿಂಗೆ ನಿಲ್ಸಿದ್ದೇನೆ ಆ ಮುದುಕಿನ ಕೇಳಿದಂತ ಆ ಹುಡುಗಿ ಯಾರು ಅಂತ ಕೇಳಿದ್ರು ಹಿಂಗ ಶಿವಾನಂದ ಮಗ ಅಪ್ಪನ ಲಿಂಗನಗೌಡ್ರು ಮಗ ಲಿಂಗನಗೌಡಪ್ಪರ ಮಗ ಅಂತ ಹಿಂಗೆ ಹೇಳಿದ್ರು ಅಂದಾಗ ಸಾಧುಗಳು ಅಂತ ಪೂಜೆ ಮಾಡೋರು ಅಷ್ಟು ಹೇಳ್ತಿದ್ವು ಲಕ್ಷ್ಮಮ್ಮ ಅಯ್ಯಪ್ಪ ರಕ್ತಿ ಅಂತ ಬಂದ್ಬೇಕು ಸಮಾಜ ನಮಸ್ಕಾರ ಮಾಡಲಿಲ್ಲ ಮೂರ್ತಿಗೆ ಗತಿಗೆ ಉಳ್ಳಾಡಿಲ್ಲ ಸುತ್ತಾಡಿಲ್ಲ ಅಂದ್ರೆ ಇದ್ರ ಮ್ಯಾಗಿದ್ದ ಮೂರ್ತಿ ದೇವರಲ್ಲ ದೇವರು ನನ್ನೊಳಗೈತೆ ಅಂತ ತಿಳುವಳಿಕೆ ನನಗಿತ್ತ ಇಲ್ಲ ಹಂಗಿದ್ದ ಇರೋದಕ್ಕೆ ನೀವು ಇಲ್ಲಂತ ಟೀಕಾ ಮಾಡ್ಕೊಂಡು ಅಡ್ಡಾಡಕ್ ಹೇಳ್ತೀವಿ ಇದಕ್ಕೆ ದೇವ್ರ ಕರ್ತೀವಿ ಅದಕ್ಕೆ ವಿಚಾರ ಮಾಡ್ಕೊರಿ ಮೂರ್ತಿ ಪೂಜೆ ಮಾಡಕ್ ಹೋಗ್ಬೇಡ್ರಿ ಮೂರ್ತಿ ದೇವ್ರಲ್ಲ ನಿಮ್ ಫೋಟೋ ನೀವಲ್ಲ ಮೂರ್ತಿ ಅದ ನೋಡು ದೇವ್ರು ಈ ದೇವ್ರಿಗೆ ಸುಳ್ಳು ಹೇಳ್ಬೇಡ್ರಿ ಅವ್ರಿಗೆ ಇಲ್ಲ ಅಂದ್ರೆ ಅವಹೇಳ ಮಾಡುದು ಅವ್ರು ತಪ್ಪು ಮಾಡೋದು ಸುಳ್ಳು ಮಾಡೋದು ಪಟ್ಟಿಂಗ್ತನ ಮಾಡೋದು ಪಟ್ಟಿಂಗ್ತನ ಮಾಡೋದು ಬರೋದು ಅದು ಶಾಸ್ತ್ರ ಕೇಳಿದ್ರು ತಿಳ್ಕೊಂಡು ಟೀಕಾ ಮಾಡುದು ಇದು ಬಿಡ್ರಿ ಮೊದಲು ಮೊದಲೇ ಮತ್ತೆ ಸುಳ್ಳು ಹೇಳಿ ಬಿಡ್ರಿ ಆಮೇಲೆ ನಿಂದ ಮಾಡುದು ದುಡಿದು ಅದಕ್ಕೆ ಆಗೋದು ನಿಂದ ಇನ್ನೊಬ್ಬರನ್ನ ನನ್ನ ಅವಹೇಳ ಮಾಡಿ ನೀವು ಮಾತಾಡ್ರಿ ಅಂತ ನೀವು ಮಾತಾಡ್ಬೇಡ್ರಿ ಅಂತ ಹೇಳ್ತೀನಿ ನಾ ಮಾತಾಡ್ಬೇಡ್ರಿ ಅಂತ ಹೇಳಿದ್ದ ನಮ್ ದೇವ್ತಾರ ಅಂತ ಹೇಳ್ಕೊಂತ ಹೇಳ್ತೀನಿ ಉಪಯೋಗ ನಾ ಏನ್ ಹೇಳಿದೆ ಶಿವಾನಂದನ ಸಿದ್ಧಿ ಬಿಟ್ಟ ಮ್ಯಾಗ ಶಿವಾನಂದನ ಶಿಷ್ಯರು ಅನ್ನೋದು ಅವ್ರು ಟೀಕಾ ಮಾಡಿ ಅವ್ರ ಮರಣ ಮಾಡಿಸಿ ಅನಾಹುತ ಮಾಡಿ ಟಿಕೆಟ್ ತಿರ್ಗಾಕತ್ತಾರೆ ಈಗ ಅದಾರ ಈಗ ಕರೆಸ್ರಿಗೆ
ಅವ್ರ ಒಟ್ಟು ಬಿಜಾಗಿರು ಕಲಿಸದೀಗ ಮಾತಾಡ್ತೇನೆ ಬಂದ್ ಮಾಡಲಿ ಒಟ್ಟು ಬಿಜಾಗಿರು ಈ ಬಂದಾಗ ಮಾತಾಡ್ಸಂದ್ರೆ ಏನೇ ಮಾಡಿ ಕರ್ಮ ಸೇರಿಸಿದ್ರು ನೋಡ್ರಿ ಬೇಡ ನಿಮ್ ಕರ್ಮ ನೀವು ಉಣ್ಣು ಬಿಡ ನಿನ್ ಕರ್ಮ ನೀವು ಉಣ್ಣು ಅದೇನ್ ಮಾಡ್ತೀವಿ ನೀವು ಮಾಡಿದ ಕರ್ಮ ಗುರುದ್ರೋಹ ಕೆಲಸ ಮಾಡಿದ್ರಿ ಗುರುವಿನಿಂದ ಮಾಡಿದ್ರಿ ಗುರುದ್ರೋಹ ಕೆಲಸ ಮಾಡಿದ್ವಿ ಅದು ಫಲ ಯಾಕೆ ತಿರ್ತಾರೆ ಎಲ್ಲರಿಗೂ ಬಿಸಿ ಸಿಗ್ಯಾರ ಅಂತ ಹೇಳ್ತೀರಿ ನೀವು ನಾವೇ ಕೇಳಕ್ ಹೋಗೋಣ ಆಯ್ತು ಬಂದು ಮಾತಾಡ್ತಾರೆ ನಾವು ಮಾಡಿದ ಕರ್ಮ ಹೇಳ್ತಾರೆ ಮಾಡಿದ ಕರ್ಮ ಹೇಳ್ತಾರೆ ಶಿವಪ್ಪ ಅವತ್ತ ಬಂದ ಹೇಳಿದ್ನು ಏನ್ ಮಾಡಿದ ರಾಷ್ಟ್ರಪತಿ ರಾಜ್ಯಪತಿ ತೋರಿಸುವಂತ ಹೇಳಿದ ರಾಷ್ಟ್ರಪತಿ ಮುಕ್ತಿ ಕೊಟ್ಟು ನಾವು ಏನ್ ಮಾಡ್ತೀನಿ ಒತ್ತೆ ಬಿಟ್ಟಿದ್ದು ಮಾಡಿದ್ದಾನೆ ಸ್ವಲ್ಪ ಬಿಟ್ಟ ಮುಚ್ಚಿಟ್ಕೊಂಡ ನಮ್ಗೆ ಸುಳ್ಳು ಹೇಳಿದ ಅದಕ್ಕಾಗ ಇದೀಗ ಕಾಡಕತ್ತಿದ ಅದ್ರ ಮಕ್ಕಳ ಮುಂದೆ ಕಾಡಕತ್ತ ಇವ್ರಿಗೆ ಕಾಡಕತ್ತ ಇದು ಬಂದು ಬಿಟ್ಟ ನನ್ನ ಅವತ್ತ ರಾತ್ರಿ ಅದು ಮಣ್ಣು ಕೊಟ್ಟು ಬಂದಿನಿ ಇದು ಬಲ್ಲಂಗ ಮುಡ್ಕೊಳಕ್ ಹೋದ್ರೆ ನುಗ್ಗಿಸ್ಬಿಟ್ಟ ಯಾರು ನುಗ್ಸಿದ್ದು ಫ್ಲೈಟ್ ಹೊಡುತ್ತೆ ನಾನು ಚಿತ್ರ ಕಾಣಿಸಿ ಹಳ್ಳಿಗೆ ಬೆಟ್ಟ ಹಚ್ಚಿ ರೈತ ಬಿದ್ದು ಸೋರಿದೆ ಇದಾಯ್ತು ಹಿಂದಗಡೆ ಯಾಕ್ರೆ ಹಿಂಗೆ ಹೇಗೆ ಮಾಡಿದೆ ಅಂತ ಹೇಗೆ ಬಂದು ಮಾತಾಡಿ ಹೇಗೆ ಮಾಡಿದೆ ಅಂತ ತಪ್ಪಾತು ತಪ್ಪು ಮಾಡೋದು ಮಾಡಿ ತಪ್ಪಾತು ಅಂದ್ರೆ ಮುಕ್ತಿಯ ನಂಬಿಕೆ ನಿಮ್ಗೆ ನೀವು ನಮಗೆ ವಿಷಯದ ನಂಬಿಕೆ ಐತಿ ರಜಿಸ್ಟರ್ ನಂಬಿಕೆ ಐತಿ ಜ್ಞಾನಿಗಳ ನಂಬಿಕೆ ಇಲ್ಲ ನಿಮ್ಮ ಸ್ವರೂಪದ ಮೇಲೆ ನಂಬಿಕೆ ಇಲ್ಲ ನಿಮ್ಮ ಒಳಗೆ ನಿಮ್ಗೆ ನಂಬಿಕೆ ಇಲ್ಲ ನಮ್ಮನ್ನೇನು ನಂಬ್ತೀರಿ ಅದು ತಿಳ್ಕೊಳ್ಳಿ ಕೆಟ್ಟ ಕೆಲಸ ಯಾವುದು ಇನ್ನೊಬ್ಬರಿಂದ ಮಾಡುವುದು ಕೆಟ್ಟ ಕೆಲಸ ಇನ್ನೊಬ್ಬರಿಂದ ಮಾಡುವುದು ನೀವು ಮಾಡಿದಂತ ನಿಮ್ ಬುದ್ಧಿ ಹೇಳಿದ್ರೆ ಮತ್ತೆ ನಮ್ಮನ್ನಿಂದ ಬೇವ್ತಾರೆ ಅಂತ ಹೇಳ್ಕೊಂತ ಹೇಳ್ತೀನಿ ಅದು ಮತ್ತೊಂದ್ರಿಂದ ಬೇಯುದಿಲ್ಲ ನಾವು ನೀವು ಹಿಂಗ್ ಮಾಡಿದ್ರೇನು ನಿಮ್ಗೆ ಅಭಿವೃದ್ಧಿ ಆಕತೆ ಮಾಡಬೇಡಕ್ ಹೋಗ್ಬೇಡ್ರು ನಾವೇನಂತ ತಪ್ಪು ಮಾಡಿಲ್ಲ ಊಟ ಮಾಡಿವ ಎಣ್ಣೆ ವಿಸ್ತಾಪರಣ ಮಾಡಿವ ಅಭಕ್ಷ್ಯ ಸೇವನೆ ಮಾಡಿವ ಏನಾದ್ರು ಮಾಡಿವ ನೈವೇದ್ಯ ವ್ಯವಹಾರ ಯಾವ ರೀತಿ ವ್ಯವಹಾರ ಮಾಡ್ಯಾರ ನಮ್ಮ ಹೆಣ್ಮಕ್ಳು ಮಾಡ್ಯಾರ ನಮ್ಮ ಹೆಂಡ್ರು ಮಾಡ್ಯಾರ ನಮ್ಮ ಮಕ್ಕಳು ಮಾಡ್ಯಾರ ಏನ್ ಮಾಡಿದ್ವಿ ನೇನೆ ಮಗ ನೇನೆ ಹಾಕುದಿಲ್ಲ ಅವ್ರ ಅಪ್ಪ ಅವ್ರು ಹೇಳಿದ್ರು ನೇನೆ ಮಗ ನೇನೆ ಹಾಕನ ನೇನೆ ಮಗ ನೇನೆ ಹಾಕುದು ಅಂತ ಅವ್ರು ಹೇಳಿದ್ರು ಯಾಕೆ ಹೇಳಿದ್ರು ನನ್ನ ಮಗ ತೇನೆ ಅಂತ ವರ್ಣನೆ ಮಾಡ್ಬೇಕನ ಅವ್ರು ನನ್ನ ಮಗ ತೇನೆ ಹಾಕ್ತಾನಂತ ವರ್ಣನೆ ಮಾಡ್ಬೇಕು ನನ್ನ ಮಗನ್ ತಾವು ಎಂದು ಹೇಳ ಯಾರು ಹೊಗಳಿದ್ರು ನೇನೆ ತಂದಿನೇ ಅಲ್ಲ ನನ್ನ ಮಕ್ಕಳು ತಾವು ಯಾವ ಹೊರಗುತ್ತಾನ ಅವ ನೇನೇ ಅಲ್ಲ ಏನು ನನ್ನ ಮಕ್ಕಳು ಭಾಳ ಚೆನ್ನಾಗಿ ಅಂತ ಹೇಳಿದ ಅವನ್ ನೇನೇ ಅಲ್ಲ ಅದು ಎಷ್ಟು ಧರ್ಮಕ್ಕೂ ತಂದಿಗೂ ಸೈನರ್ ಆಗ್ಬೇಕು ಅವರು ಅಂತ ಅಂದ್ರೆ ಅವ್ರು ಸೈನರ್ ಆಗ್ತದೆ ಇದಕ್ಕೆಲ್ಲ ಆಗುದಿಲ್ಲ ಅದಕ್ಕೆ ಆ ದೃಷ್ಟಿಯಿಂದ ಅವ್ರು ಹೇಳಿದ್ಮೇಲೆ ಅವ್ರು ಅಂದಾರಂತೆ ಇವ್ರು ಟೀಕಾ ಮಾಡ್ಕೊಂತ ಹೇಳಿ ಏನು ಉಪಯೋಗ ನೀವು ಏನಕ್ಕೆ ಬಂದಿದ್ರಿ ನೀವು ಎಲ್ಲರೂ ಬಂದದ್ದು ಎದಕ್ಕೆ ಇವ್ರು ಜ್ಞಾನ ತಿಳ್ಕೊಂಡು ಜ್ಞಾನ ಸಿಕ್ಕಿ ಹೊತ್ತಾಗಿ ಬಂದಿದ್ರು ಇವ್ರು ಹೋಗ ನಿಂದ ಮಾಡಕ್ ಬಂದಿದ್ರು ಜ್ಞಾನ ಮಾಡ್ಕೊಂಡು ಅದು ಮುಕ್ತರಾಗಕ್ ಬಂದಿದ್ರು ಇವ್ರು ಹೋಗಿ ನಾಶ ಮಾಡಕ್ ಬಂದಿದ್ರು ಎದಕ್ ಬಂದಿರಿ ಈಗೆಲ್ಲರೂ ಎದಕ್ ಬಂದಿರಿ ನಮಗ್ ಟೀಕಾ ಮಾಡಕ್ ಬಂದಿರಿ ಈಗ ಎದಕ್ ಬಂದಿರಿ ಯಾಕೆ ಕೆಲಸ ಮಾಡ್ಕೊರಿ ಇನ್ನೊಬ್ರ ಕಡೆ ಹೊಳೆ ನೋಡ್ಬೇಡ್ರಿ ಇನ್ನೊಬ್ರಿಗೆ ಟೀಕಾ ಮಾಡಕ್ ಹೋಗ್ಬೇಡ್ರಿ ಇನ್ನೊಬ್ರಿಗೆ ಮಾತಾಡಕ್ ಹೋಗ್ಬೇಡ್ರಿ ಮಾತಾಡ್ರಿ ನರಕ ತಪ್ಪುದೇ ಇಲ್ಲ ಅವ್ರೊಟ್ಟಿಗೆ 11 ಮಂದಿ ಸಿಗೈತೆ 11 ಮಂದಿ ಬಂದಿದ್ರು ಮೊನ್ನೆ 11 ಮಂದಿ ಸಾಧುಗಳು ದೇವರಾಗಿ ಬಂದಿದ್ರು ಮಾತಾಡಕ್ ಬಂದಿದ್ರು ಎದಕ್ ಬಂದಿದ್ರು ಓಂ ನಮ ಸುಖ ಅನ್ಬೇಡ್ರಿ ಶಿವಾಯ ನಮ ಅಂದ್ರಿ ಅಂತ ಹೇಳಕ್ ಬಂದಿದ್ರು ಅದು ಶಿವ ಅಂದ್ರು ಸುಖ ವಿಷ್ಣು ಅಂದ್ರು ಸುಖ
ಬ್ರಹ್ಮಂದ್ರ ಸುಖ ಎಲ್ಲ ಸುಖನ ಶಬ್ದದ ಅರ್ಥ ಸುಖನ ಸುಖ ಏನು ಅನ್ನೋದು 3 ಮಂತ್ರ ಅದು 3 ಅಂತ ಹೇಳ್ತಾ ಇದ್ದೀವಿ. ಹೌದು ವಿಶೇಷವಾಗಿ ಹೇಳಕ್ ಬಂದಿದ್ದು ಮತ್ತೆ ಗೊತ್ತದೆ. ನಿಮಗೇನು ಗೊತ್ತೈತಿ ಯಾವ ಜನಕ್ಕೆ ಹೋಗ್ತಾರೆ ನಮ್ಮ ಕರ್ಮ ನಿಮಗೆ ನಾ ಮಾಡಿದ ಕರ್ಮ ಬಲವಂತವಾದಲ್ಲಿ ನೀನೇ ಹಾಕೋ ನೀನೆ ಹಂಗೆ ಹಾಕೋ ನಮ್ಮನ್ನ ಕರ್ಮ ನಮ್ಗೆ ತಿಂತೈತಿ. ಅದಕ್ಕೆ ನಾವು ಕರ್ಮದೊಳಗೆ ಪರಿಶುದ್ಧ ಆಗ್ಬೇಕು. ಅವು ಕರ್ಮ ಯಜ್ಞ ಹೋಮಾದಿಗಳ ಕರ್ಮಗಳಲ್ಲ ಅದಕ್ಕೆ ಕರ್ಮ. ಅವು ಮಂದಿಗೆ ಪೈಕಿ ಹಾಕೋ ಕರ್ಮ, ಮಂದಿ ಗಂಟೆ ಹಚ್ಚಿ ಕೈದಿ ಹೊಡು ಕರ್ಮ. ಕರ್ಮ ಯಾವುದು? ಆತ್ಮ ಸ್ವೀಕಾರಣ ಕರ್ಮ. ನಾನು ಯಾರು ನಿಮಗೆ ಯಥಾರ್ಥ ತಿಳ್ಕೊಳ್ಳೋದು ನಿಜವಾದ ಕರ್ಮ. ಅದಕ್ಕೆ ಬೇಕಾದಂತ ಕರ್ಮ ಯಾವುದು? ಸತ್ಯ ಬ್ರಹ್ಮಚರ್ಯ. ಎದೆ ತಂದು ಎರಡು ಕಾಲ ಸುಳ್ಳು ಹೇಳಿದ್ರಂದ್ರೆ ನನಗೆ ತಪ್ಪುದಿಲ್ಲ. 7 ಕಾಲಕ್ಕೆ ಮೋಸ ಮಾಡಿದ್ರೆ ನನಗೆ ತಪ್ಪುದಿಲ್ಲ. 2 ಕಾಲಕ್ಕೆ ಇನ್ನೊಬ್ಬ ನಿಂದ ಮಾಡಿದ್ರೆ ನನಗೆ ತಪ್ಪುದಿಲ್ಲ. ಅದಕ್ಕೆ ಸತ್ಯಮೋದ ಧರ್ಮ ಅಂತೇಳಿ ಅವ್ರು ಏನ್ ಹೇಳಿ ಸತ್ಯಮೋದ ಅಂತ ಹೇಳಿ ನಾವೇನ್ ಮಾಡತ್ತೀವಿ? ಸತ್ಯಮೋದ ಅಂತೀವಿ. ಸತ್ಯಮೋದ ಅಂತ ಅವರನ್ನು ಸತ್ಯಮೋದ ಅಂತೀವಿ. ಸತ್ಯವನ್ನು ಕೊಲ್ಲಾಕತ್ತೀವಿ. ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ಇಲ್ಲಿ ತನಕ ಸ್ವರೂಪ ಜ್ಞಾನ ಮಾಡ್ಕೊಂಡು ಹೇಳಿದ್ರು ಸ್ವರೂಪ ಜ್ಞಾನ ಮಾಡ್ಕೊಳ್ಳೋಕೆ ಸಾಧನ ತೆರೀಬೇಕು. ಶರೀರ ಮಾಧ್ಯಮ ಕರುಧರ್ಮ ಸಾಧನ. ಶರೀರಕ್ಕೆ ಅನ್ನ ನೀರು ಬಟ್ಟೆ ಬೇಕು. ಅನ್ನ ಬಟ್ಟಿನ ದೊರಕಕ್ಕೆ ಹೆಂಗ್ ದೊರಕಿಸ್ತು? ದುಡಿಕೆ ದೊರಕಿಸ್ಬೇಕು. ನಮ್ಮ ಶರೀರ ದುಡಿಕೆಯಿಂದ ಬಂದು ಬೇಕಾಯ್ತು ನಾವು ಬದುಕಿ ಇನ್ನೊಬ್ಬರಿಗೆ ಬದುಕಕ್ಕೆ ಅನುಕೂಲ ಮಾಡ್ಬೇಕು. ಇನ್ನೊಬ್ರು ಶರೀರ ಕೆಟ್ಟ ಅನುಕೂಲ ಮಾಡ್ಬೇಕು. ಅದು ಯಾರಿಗೆ? ಸತ್ಪಾತ್ರದೋದನು ಬಿಡಬೇಕು ಉತ್ತಮನಾದವನಿಗೆ ಮಗಳು ಸತ್ಪಾತ್ರ ಮಗಳು ಕೊಡ್ಬೇಕು. ಕಣ್ಣ ಹುಡ್ಕಳಿ ಕಡ್ಕಿ ಕೊಟ್ಟರೆ ಬಳೆ ಹೆಂಗ್ ಕೆಳಸ್ತದೆ ಹೆಂಗ್ ಅದು ಕೆಳಸ್ತದೆ. ಅದಕ್ಕೆ ಸತ್ಪಾತ್ರ ಇರ್ತಾ ಇರ್ಬೇಕು. ಹೆಂಗ್ ಇರ್ತಾ ಅವನು ಸತ್ಯವಂತ ನೀತಿವಂತ ಇನ್ನೊಬ್ರು ದುಡ್ಡು ಅದಕ್ಕಾಗ್ತೈತಿ. ಇನ್ನೊಬ್ರು ಹದ್ದು ಕಟ್ಟಿದ್ದು ಅದಕ್ಕಾಗ್ತೈತಿ. ವಿಚಾರ ಇದಳು ಹುದ್ದು ಕಟ್ಟಿ ಇಷ್ಟ ಅಲ್ಲ. ಹುದ್ದು ಕಟ್ಟಿ ಇಟ್ಟು ಮಾನ ಮರಿ ಇನ್ನೊಬ್ಬರು ಮದುವೆಯಲ್ಲಿ ನಾವು ಉಪಯೋಗ ಮಾಡಿಕೊಂಡು ಅದಕ್ಕೆ ನಮ್ಮ ಅಪ್ಪನ ಹೆಸರು ಹೇಳಿ ನನಗೆ ಅಡ್ಡಾಡಕ್ಕೆ ನಾವು ಬೇಕಾಗಿಲ್ಲ. ನಮ್ಮ ಅಪ್ಪನ ಹೆಸರು ಹೇಳಿ ನಮ್ಮ ಅಪ್ಪನ ಹೆಸರು ಹೇಳಿ ಅಡ್ಡಾಡೇ ಇಲ್ಲ. ಇವತ್ತು ಎದೆ ಯಾವ ಸರಿ ಬಂದ್ರು ಇಷ್ಟ ಅಂತ ಹೇಳಕ್ ಹೋಗ್ಬೋದು. ಇಂಥವ್ರ ಮೊಮ್ಮಗ ಅಂತ ಹೇಳಕ್ ಹೋಗ್ಬೋದು. ಗುರ್ತಿದ್ದಾರೆ ಪರಿಚಯ ಮಾಡ್ತಾರೆ. ಇನ್ನು ನಮ್ಮ ಅಪ್ಪನ ಹೆಸರು ನಮ್ಮ ಅಪ್ಪನ ಹೆಸರು ವಿವೇಕನ್ನ ತಯಾರಿ ಇರೋದಾಗ ಇನ್ನೊಬ್ರ ಹೆಸರು ಹೇಳಿ ನಾವು ಅದೇ ಕಟ್ಟಿರ್ತೀವಿ ಅಂದ್ರೆ ಅವ್ರಿಗೆ ಏನಾಕತಿ? ಅದಕ್ಕಾಕತಿ. ಅದು ವಿಚಾರ ಮಾಡ್ಬೇಕು. ನಾವು ಒಂದು ಕೂದಲಡಿ ಸುತ್ತ ಇನ್ನೊಬ್ಬರನ್ನ ಬರಬಾರ್ದು. ಎಲ್ಲ ನಮ್ಮ ಪರಿಶ್ರಮದ ಇರ್ಬೇಕು. ನಮ್ಮ ಶರೀರ ಸಿದ್ಧಾಂತ ಇರ್ಬೇಕು. ಅದರಿಂದ ನಾವು ಶರೀರ ಸಿದ್ಧಾಂತ ಅದರಿಂದ ಜ್ಞಾನ ನಮ್ಮ ಪ್ರಯತ್ನದಿಂದ ಜ್ಞಾನ ಆಗ್ಬೇಕು. ಇನ್ನೊಬ್ಬರ ಜ್ಞಾನ ಕೈಗಡ ಜ್ಞಾನ ಪುಸ್ತಕ ಜ್ಞಾನ ಉಪಯೋಗಿಸ. ಪುಸ್ತಕ ಜ್ಞಾನ ಪರಾಸ್ತಕ ತಂದವರು ಪುಸ್ತಕ ವಿದ್ಯೆ ತಜ್ಞ ಜ್ಞಾನ. ಪುಸ್ತಕದ ವಿದ್ಯೆ ಪುಸ್ತಕದಾಗ ಪುಸ್ತಕದ ಸ್ವತಃ ಬೇಕು. ಸ್ವತಃ ಜ್ಞಾನ ಬೇಕು. ಸ್ವತಃ ಅನುಭವ ಸ್ವತಃ ಸ್ಥಿತಿಗೆ ಬರ್ಬೇಕು. ಸ್ವತಃ ಅನುಭವ ಮಾಡಿ ಅವ್ರು ಉದಾಹರಣೆ ತಗೊಂಡು ನೀವು ಸ್ವತಃ ಅನುಭವ ಮಾಡಿ ಮಾಡ್ತೀವಿ. ಈಗ ಕೈಗಳು ಮಾತು ಕೈಗಳು ಮಾತು ಕೈ ಮಾಡೋದು ಉಪಯೋಗ. ನೀತಿ ಪಾಲನೆ ಮಾಡ್ಬೇಕು. ನಾವು ನೀತಿ ಪಾಲನೆ ಮಾಡ್ಬೇಕು. ಯಾರು ಸಾಮಾಜಿಕ ಜಾತಿ ಅಂತ ಹೇಳ್ತೀವಿ. ಸಾಮಾಜಿಕ ನೀತಿ ಪಾಲನೆ ಮಾಡಿದ್ರೆ ನಮಗೆ ಸ್ವಂತ ಶಾಂತಿ ಆಗ್ತದೆ. ನಮ್ಗೆ ಸ್ವಂತ ಶಾಂತಿ ಆದಾಗ ಸಮಾಜ ಶಾಂತಿ. ತನಗ ಶಾಂತಿ ಇದೆ, ಸಮಾಜ ಶಾಂತಿ ಇದೆ. ತನ್ನ ಸಂಪನ್ನ ಜಗತ್ ಸಂಪದ ಆಗೈತೆ. ತಾನು ದುಡ್ಡು ಆದ ಜಗತ್ತನ್ನು ದುಡ್ಡು ಹಾಕೈತೆ. ಹೌದಲ್ಲ? ಅದಕ್ಕೆ ನೀತಿ ಪಾಲನೆ ನಾವು ಮಾಡ್ಬೇಕು. ಇನ್ನು ಜಗತ್ತಿನ ಸಮಾಜಕ್ಕೆ ಶಾಂತಿ ಉಪಯೋಗ. ಸಮಾಜ ಶಾಂತಿ ಶಾಂತಿ ನೀ ಸಮಾಜ ಶಾಂತಿ. ಹೌದಲ್ಲ? ಸ್ವತಃ ವಿಚಾರ ಮಾಡು. ಸ್ವತಃ ಅನುಭವ ಬರ ಇನ್ನೊಬ್ರಿಗೆ ತಗೋಬೇಡ. ಅದಕ್ಕೆ ವಿಚಾರ ಮಾಡಿ ಇಲ್ಲಿ ತನಕ ಅನುಭವ ಮಾತು ಹೇಳಿದ ತಿಳ್ಕೊಂಡು ಆ ಸ್ವರೂಪ ಜ್ಞಾನ ಮಾಡ್ಕೋಬಿಟ್ರೆ ನೀವು ಶರೀರ ಸಿದ್ಧಾರ್ಥ ನಿಮ್ ದುಡಿಕೆ. ಶಿವಾನಂದರು ಪರ್ಯಾಸಕ್ಕೆ ಮತ್ತೊಂದು ಪರ್ಯಾಸಿ ತವಸ್ತವನ್ನು ಇನ್ನೊಬ್ರು ದುಡಿಕೆ ಇದ್ರು. ತಮ್ಮ ಅತ್ತೆಯಾಗಿ ಇದು 8 ಕೋಟಿ ಜಮೀನ್ದಾಗ ಇದ್ರಾಗ ಬಂದದ್ರಾಗ ಹುಡ್ಕೊಂಡ್ರೆ ತಮ್ಮ ಹೊಲ ತಾವಕ್ಕಾದ್ರು. ತಮ್ಮ ಹೊಲ ತಾವಕ್ಕಾದ್ರು.
ಅಲ್ಲಿ ಮರ ಇತ್ತು ಗುಂಡಾಗ ರಸ್ತಾಗ, ಅಲ್ಲಿ ಮಿಕ್ಕದ ಕಾಟು ಬಾಳ ಇತ್ತಂತ. ಮಿಕ್ಕದ ಕಾಟು ಬಾಳ ಇದ್ರ ಅವ್ರ ಹಳೆಯ ತಿಪ್ಪಣ್ಣ ಅಂತ ಇಬ್ರಾಪುರದ ಅವ ಬಗಲಾಗ ಹೆಚ್ಚಿ ಕಡೆ ಕುದಿಸಿದ ಹೆಚ್ಚಿ ಕಡೆ ಬಗಲಾಗ ಇಟ್ಕೊಂಡು ಮೆಣಸಿನ್ಕಾಯಿ ಹಚ್ತಿತ್ತು ಅಂತ. ಅವನ್ ಕರ್ಕೊಂಡು 5 ದಿನ ಡಾಕ್ಟರ್ ಮನೆಗೆ ಬಡಿಸಿ ಡಾಕ್ಟರ್, ಆ ಡಾಕ್ಟರ್ ಹಿಡ್ಕೊಂಡು ಸಾಲವನ್ನು ಡಾಕ್ಟರ್ ಹಿಡ್ಕೊಂಡು ನೀವು ಈ ದಾಖಲೆ ಬಾರ್ಲಿ, ನಾ ಈ ದಾಖಲೆ ಬಾರ್ಲಿ ಅಂತೆ ಇದರ ಬದಲ ಬೆಳ್ತಾರ ಕಾಟಿಡಿದ್ರು. ಇವತ್ತಿಗೆ ಹೊರಗೆ ಬಿಟ್ಟಿದ್ ಕಾಟಿಲ್ಲ ಸತ್ಯಕಾರ ಕಾಯಿ ಕಾರಣ ಹತ್ತದು ಸತ್ತ ಕಮತ ಮಾಡಿದ್ರು, ಸ್ವಲ್ಪ ಫೋನ್ ಮಾಡಿದ್ರು, ಅದ ಬದುಕಿದ್ರು. ಇವರು ಸತ ಮಾಡಿದ್ರು ನಮ್ಮನ್ನ ಬಂದಾಗ ನಾವಡಿ ಕೊಡು ಹೊಲ ಇತ್ತು, ಹೊಲ ನಾವಡಿ ಕೊಡುದು ಬಂದಾಗ ಇನ್ನೊಬ್ರು ಬೇಡಕ್ ಹೋಗಿದ್ರು, ಮತ್ತೊಬ್ರು ಹೊಲ ಮಾಡಕ್ ಕೊಟ್ಟಿದ್ರು. ಅಲ್ಲಿ ಹೊಟ್ಟರು ಆ ಹೊಲ ಮಾಡಕ್ ಕೊಟ್ಟಾರ, ಅವ್ರು ಏಟ್ ಕೊಡ್ತಾರ ಅಷ್ಟು ಹೊಂಟು 100 ಚೀಲ ದಾಳ ಆಗೋ ಹೊಲನ 25 ಚೀಲ ಕೊಟ್ಟರು. 50 ಚೀಲ ಗೋಧಿ ಆಗೋ ಹೊಲನ 12 ಚೀಲ ಗೋಧಿ ಕೊಟ್ರು. ಒಂದು ವರ್ಷ 100 ಹಣ್ಣಿಗೆ ಹೆಚ್ಚಾಗುವಂತ ಹೊಲನ 7 ಹಣ್ಣಿಗೆ 8 ಹಣ್ಣಿಗೆ ಹೆಚ್ಚಿ ಕೊಟ್ರು. ಇವ್ರು ಅದು ಕೊಟ್ಟಷ್ಟು ತಗೊಂಡು ನಮ್ಮನ್ನ ಸರಕು ತಗೊಂಡು ಸಾರಿ ಕಲ್ಸು 90 ಸಾರಿ ಕಲ್ಸು. ಗೊತ್ತೈತೆ ನಿಮ್ಗೆ? ನಾವು ತಾಸು ಅಪ್ಪ ಡ್ಯಾನಿ ಮಗ ಅವ್ರ ತಾಸು ಆದ್ರೂ ನಾವು ಕಾಯಿ ಕಾಯ್ದ್ರೆ ಅವ್ರು ಬಡದ್ರು ಬಡಿಸ್ಕೊಂಡು ಹೊಡೆದು ಬಡಿಸ್ಕೊಂಡು ಅಷ್ಟಿಗೆ ಹಚ್ಚಿಗೆ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡಿದ್ರೆ ಕಟ್ಟಿದ್ರು ಅವ್ರು ಕಟ್ಟಿದ್ರು ಅಂತ ಅನ್ಬೇಕು ಅಪ್ಪ ಅವ್ರಿಗೆ. ಆ ಪರಿಸ್ಥಿತಿ ಶಿವಾನಂದ್ರ ಮನಿ ಬಿಟ್ಟು ಹೋಗು ವಿಚಾರ ಇದ್ದಿಲ್ಲ. ಏನ ಅವ್ರು ಸೂರ್ಯಾಸ್ತಿತ ಅವಸ್ಥೆ ಇದೇ ಬಂದಿತ್ತು. ಮನಿ ಬಿಟ್ಟು ಹೋಗಿ ಏನೋ ಸಾರ್ಥಕ ಬೇಕಾಗಿದ್ದಿಲ್ಲ. ಅವ್ರನ್ನ ಪ್ರಯಾಣ ಗುಳಪ್ಪ ಸಮುದ್ರದ ಬೆಟ್ಟಕ್ಕೆ ಹೋಗುದು ಅಂತ ಕೂಲಿ ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ್ಬಿಟ್ಟ. ಯಾಕ ತನಗೆ ಆಸ್ತಿ ಮಾಡ್ಕೊಂಡು ಹೇಗಿತ್ತು ಊರ ಕೂಲಿ ಜಮೀನ್ 5 ಮಂದಿ ಹೆಣ್ಮಕ್ಳು, 5 ಮಂದಿ ಹೆಣ್ಮಕ್ಳು, 12 ಮಂದಿ ಕುಟುಂಬ 1905 ಸುಳ್ಳು ಕರ್ಕೊಂಡು ಹೋಗಿ ಅಲ್ಲಿ ಇಟ್ಕೊಂಡ ಗಂಟು ಕೊಡಕತ್ತಿ. ಗಂಟ ಈ ಮನೆಯಲ್ಲಿ ಗಂಟು ಹೊತ್ತ ಅಪ್ಪ ಅವರು ಹೇಳ್ತಿದ್ರು 4 ಬೆಳ್ಳಿ ರೂಪಾಯಿ ಅಂತ, 2 ಮಣ್ಣ ಬೆಳ್ಳಿ ಅಂತ, 5 ತಡೆ ಬಂಗಾರ ತಗೊಂಡ್ರಾವ 152 ಕೂಲಿ ಜಮೀನು ಮಾಡಿಕೊಂಡು. ಇವು ಹೊಲ ಹೊತ್ತು ಕರ್ಕಿದ್ದು ಮಾಡಿದ. ಇವ್ರು ಎಮ್ಮೆಯಾಗಿ ಬಂದ್ರಾರ 32 ಎಮ್ಮೆಯಾಗಿ ಬಂದಾಗ ಒಟ್ಟು ಹೊಲ ಕರ್ಕಿದ್ದು. ನಾವು ಮುಂದೆ ಬೆಳಗ್ಗೆ 4 ಗಂಟೆಗೆ ಹೋಗಿ ಬಂಜಾರ ಬಾರ ಎಮ್ಮೆ ಆದ ಅಂತ ಕರೆದ್ರು. ಕಿರ್ಜಿ ಮಾಡಿಕೊಂಡರು. ಅವ್ರು ಆಮೇಲೆ ಹೊಲ ಲಾವಣಿ ಕೊಟ್ಕೊಂಡು ಬಂದ್ರೆ ಹೋಗಿ ಮಾಡಿ ಇನ್ನೊಬ್ರು ಕೇಳಕ್ ಹೋಗಿದ್ರು. ಅದ್ರಾಗ ಈಗ ಅದು ಮಾಸ್ತರ್ ಕೆಲಸ ಬ್ಯಾಂಕಲ್ಲಿ ಗಿಡಕ್ಕೆ ಹೋಗ್ಬಿಟ್ಟು ನಾವು ಬೈಕ್ ಹೋಗ್ಬಿಟ್ಟಿದ್ದೆ. ಸರಿ ಕೊಡ್ಲಿಲ್ಲ. ಒಬ್ಬ ಬಾಳು ಮಾಡ್ತೀನಿ ಅಂತ ಅನ್ಕೊಂಡಾಗ ಒಬ್ಬ ರಾಮದ ಹೆಣ್ಣು ತೆಗಿತೀನಂತೆ ಅದಕ್ಕೆ ಅನ್ಕೊಂಡಾಗ ಕೊಡ್ಲಿಲ್ಲ. ಅವ್ರು ಯಾರು ಕೊಡ್ಲಿಲ್ಲ. ನಮ್ಮನ್ನ 11 ಗಂಟೆಗೆ 9 ಇರ್ತದೆ. ಅಷ್ಟಾದ್ರೂ ನಾವು ಈಗ ಪ್ರಸಂಗ ಹೇಳ್ಬಿಡ್ತೀವಿ. ಏನೇ ಮಗ ಗಾಡಿ ಹಾಕೋಣ ಟೀಕಾ ಮಾಡಿದ್ರು ಹೇಳ್ಬಿಟ್ಟೆ. ಅವ್ರಿಗೆ ಯಾರು ಕೇಳಕ್ ಹೋಗಿ ಯಾರ ಮಂದಿ ಗೊತ್ತಾಕ್ ಹೋಗಿಲ್ಲ. ಕೊಟ್ರೆ ರೊಟ್ಟಿ ಹಟ್ಟಿ ಬಾರಿ ರೊಟ್ಟಿ ಕೊಡ್ಬಿಟ್ಟರು. ಒಂದು ಬೀಜ ಏನಾರ ಹಟ್ಟಿ ಉಬ್ಬಿತ್ತಂತ ಏನ್ ಪೀಸ್ ಏನಂತ ಊರು ಹಾಕ್ಬಿಟ್ಟು ಬಿಡಿದ್ವಿ. ಬಡವ ಹೊರಗೆ ಕಳಿಸಿದ್ರು. ಬಡವ ಹೊರಗೆ ಕಳಿಸಿದ್ರೆ ಗದಿಗಿರ್ಕೊಂಡು ಅನ್ಕೊಂತ ಏನು ರಾತ್ರಿ ಏನ್ ಗೊತ್ತೈತಿ ಯಾಕೆ ಹೇಳ್ಬೇಕಾಗೈತಿ, ನೀವು ನಿಂದ ಮಾಡಕತ್ತೀರ ಅಂತ ಹೇಳ್ಬೇಕಾಗೈತಿ. ನಮ್ ಕನ್ನಡ ಅವು ಏನೋ ಮಾಡಕತ್ತೀರಂತ ನಿಮ್ಗೆ ಬೇಕಾಗೈತಿ. ನೀವು ಏನ್ ಹೇಳ್ಕೊಂತವ್ರಿ ಅವ್ರು ಇರೋಂಗಪ್ಪ ಅವ್ರ ಕೂತು ನಮ್ಗೆ ಏನ್ ಕೂತು ನಾವು ಬಂದು ತಿಳ್ಕೊಳ್ಳೋದು ಅವ್ರ ಜೊತೆ ಮನೆ ಅವ್ರ ಜೊತೆ ನಮ್ಗೆ ಏನ್ ಕೂತು ಜ್ಞಾನಿ ಮಗ ಜ್ಞಾನಿ ಹಾಕಿದ್ರೆ ಅಪ್ಪ ಅವ್ರು ಸೇವೆ ಮಾಡೋಣ. ನಾವು ಸೇವೆ ಮಾಡೋದು ಗೊತ್ತೈತೆ ನೀವು? ನಾವು ಸೇವೆ ಮಾಡಿದ್ದು ನಾವು ಬಿಡಿಸ್ಕೊಂಡಿದ್ದು ಗೊತ್ತೈತೆ? ಗೊತ್ತೈತೆ? 1954 ಇಡೀ ಊರ ತೇರು
ಚಕ್ಕಡಿ ಮಾಡಿ ಹಣೆ ಅಂಬರಿ ಕಟ್ಟಿ ಮೆರೆಸಿದ್ರು. ಮೆರೆಸಿದ ಮುಂದೆ ಜ್ವರ ಬಂದು 3 ತಿಂಗಳು ನೆಲ ಹಿಡಿದ್ರು. ಅವ್ರು ಏನು ಹುಟ್ಟಿದ ಆಗ್ಬೋದು ಯಾರಿದ್ರೇನು ವ್ಯಾಪಾರ ಮಾಡ್ಬೇಕು, ಸೇವೆ ಮಾಡ್ಬೇಕು. 50 ಹಾಕ್ಬೇಕು. 59 ಖಾಲಿ ತೋಲ್ ಕಡಿತು. ತೋಲ್ ಕಡಿ ಮಗಳಿ ನೀರಾಗ ಹಾಕಿ ಬಂದು ಕಾರು ಮರಗಟ್ಟಿ ಓಪನ್ ಆಯ್ತು. 3 ತಿಂಗಳು ಅವಾಗ ನೆಲ ಹಿಡಿದು ಮೊದಮೂತ್ರ ಸಾರಿಗೆ ಹೋಗಿ ಬಂದು ನಾನೇ ಎಷ್ಟು ಕುಂದಿರಿಸಿ ಇದಕ್ಕೊಂದು ಮಂದಿ ಹಚ್ಕೊಂಡು ಮನೆಗಿಟ್ಟು ಎಷ್ಟು ಕುಂದಿರ್ಸೇ ಮರ ಬಿಡ್ಬೇಕು, ನಾನಾ ತೊಳಿಬೇಕು, ನಾನಾ ತೊಳಿ ಮುಗಿಬೇಕು. ಏನಿದ್ರಿ ಸೇವೆ ಮಾಡೋದು? ನಾವು ಸೇವೆ ಮಾಡಿ ಅಪ್ಪ ಸೇವೆ ಮಾಡಿ ಅವ್ರು ಸೇವೆ ಮಾಡಿ ಅಂತ ಟೀಕ ಮಾಡ್ತೀವಿ. ಏನಿದ್ರಿ 54 59 ಮುಂದೆ 66 ನರ ಹಿಡ್ಕೊಂತು ಕಾಡು ಬಂದಾಯ್ತು. ಕಾಟಿದಾಗ ನಡೀಲ್ ಗೋರೆ ಐತಲ್ಲ, ನಡೀಲ್ ಗೋರೆಗೆ ಬಸ್ತಿ ಮಾಡ್ತಿದ್ರು, ಮನ್ಯಾಗ ಬಸ್ತಿ ಮಾಡ್ತಿದ್ರು. ನೀಲಮ್ಮ ಮಗ ಹಳೆದಿತ್ತು. ಏನು ಹಳದಂದ್ರ ಹುಡುಗಿ ಬರೀ ಬರ್ತಾನ ಹೇಳಕ್ ಹತ್ತಿ ನಮ್ಗೆ ನಿದ್ದೆ ಮಾಡಿಬಿಡುದಪ್ಪ. ನಮ್ಗೆ ಇದಾರ ಆಶ್ರಮದಾಗ ವ್ಯವಸ್ಥೆ ಮಾಡೋದು. ಒಂದು ಪಲ್ಲಾಗ ತಂದು ಆಶ್ರಮ ನಡುಗುದು ಕೋಲೆಗೆ ಹಾಕಿದ್ವಿ. ನಡುವಿನ ಕೋಲೆಗೆ ಹಾಕಿದ್ರೆ ನಿಮ್ಮ ವಿಜಾಪುರ ಕೀರ್ತಿ ಏನಪ್ಪಾ ಎಲ್ಲಿ ಬಂದ್ರಿ ಎಲ್ಲಿ ಕುಡಿಸಿ ಕೇಳೋದು ಯಾಕಾಗ್ತದೆ? ನಡುವು ಅಲ್ಲಿ ಕೊಡ್ತೀವಿ. ಅದೇನು ಬಂದಿದ್ವಿ ಏನು ಇರೋದ ಕಡೆ ಮಾಡೋದು ನಾವು ಕೇಳಿದ್ರೆ ನಾಗರಾಜಪ್ಪನ ಕೈ ಬರ್ತದೆ ಮತ್ತೆ ಹೆಸರಿಗೆ ಅಂತ ಹೇಳ ಏನು ಅವಾಗ ಕಿತ್ಲಿ ರಾಮಚಂದ್ರ ಬರ್ತಾರು. ಮತ್ತೆ ಅಂದಕತೆ ಪ್ರತ್ಯೇಕ ಕೋದಿ ಮಾಡುವ ಕಡೆ ಕೋದಿ ಕಡೆ ಕಾಲು ಹಿಡ್ಕೊಂಡು ಅದು 3 ತಿಂಗಳು ಆರೈಕೆ ಮಾಡುದು. ಸತತ್ತು ಸಣ್ಣದಿತ್ತ ನಾನು ಏನು ಆದರೂ ನನ್ನ ಹೆಣ್ಣು ಮಾಡಿ ಕುತ್ಕೊಂಡು ಹೋಗ್ತೀವಿ. ಸಣ್ಣದಾಗ 11 ವರ್ಷದ ನಂತರ ಅವ್ರ ಹಿಮಲ್ ಅಡ್ಡಾಡಕತ್ತೀವಿ. ಎರಿ ಹೊಲಕ್ಕೆ ಹೋಗಿ ಗಿಡಗ ಕೆರಿ ದಂಡಿಗೆ ಗಿಡ ಹಚ್ಚಿದೆ. ಗಿಡಕ್ಕೆ ಮುಳ್ಳು ಹಚ್ಚಿ ಬರ್ಬೇಕು. ಅವ್ರ ಕಟ್ಟು ಗಿಡಗಳನ್ನು ಹೇಳ್ಕೊಂಡ್ ಬರ್ಬೇಕು. ಕರ್ಕೊಂಡು ಹಳೆ ಕರ್ಕೊಂಡು ಹೋಗ್ತೀವಿ. ಕುಟುಂಬ ಕರ್ಕೊಂಡು ಹೋಗ್ತೀವಿ. ಕುಟುಂಬದಾಗ ಹೋಗಿದ್ದೆ 11 ವರ್ಷದಾಗ. ಇವರು ನಮ್ಮ ಮೆರಿಯಕ್ ಆರ್ಡರ್ ಸಾಗರ ಹಾಕಿ ಹೋಗ್ತಾರಂತ ತಿಳ್ಕೊಂಡವ್ರು ಮಾನವ ಮಾಡಿಸಿದ್ರೆ 40 ಮೂರದಾಗ ಅದು ಆಗಲಿಲ್ಲ. ಯಾರು ಸಾಗಿದ್ರು ನಾವು ಸಾಗಿದ್ದೆ. ಅದಕ್ಕೆ ಏನ್ ಮಾಡಿದ್ರು 49 ಇವರು ಮುಂದೆ ಹಾಕ್ಬೇಕಂತ ಸುತ್ತೂರು ಕೊಟ್ಟು ಕಳಿಸಿದ್ರು. ಇವತ್ತು ಹೇಳ್ತೀನಿ ಮಾಡ್ತಾರ ಸಾಧಾರಣ ಇದ್ರಿಗೆ ಅಪ್ಪ ನಾವು ಕುಡಿ ಹೋಗಿದ್ದೆ ಗುಡ್ಡು ಅದಕ್ಕೆ ಗುಡ್ಡು ಡೊಂಕನ್ ರೋಡಿ ಅಂತ ಇತ್ತು ಗುಡ್ಡದಾಗ. ಅದು ಎಸ್ಕೊಂಡ ತೆಗಿತೈತೆ ಯಾವಾಗ ಅದೇ ಜಾಗ ಮಾಡಿ ಬಂದು ಗುಡಿ ಕಟ್ಟಿ ಕುಂದ್ವಿ. ಕುಡಿ ಒಬ್ಬ ಬಂದವನ ತಪ್ಪ ಆಗ್ತದೆ ಅಂತ ಏನಪ್ಪ ಹೀಗಪ್ಪ ನಿಮ್ಮ ಸುತ್ತೂರು ಕೊಟ್ಟು ಕಳಿಸಿತ್ತು ಮುಂದೆ ಹೋಗಿದ್ದೀನಿ ಹೋಗಿ ನಿಂತೀನಿ ನೋಡು ಅಂತ. ನಾನು ಮಗ್ಗದ ನಾ ಕುಂತಿದ್ದೆ ಕಟ್ಟಿ ಬಗ್ಗೆ ಕುಂತಿದ್ರು. ಇವ್ರು ಹೇಗ್ ಬಂದ್ರು ತಪ್ಪಾಗಿದ್ರೆ ಅಂದ್ರೆ ಊಟಕ್ಕೆ ಬಿಡ್ತಾರೆ ಪಾರಕ್ಕಿಂತ ತಗೊಂಡೋಗ್ತಾರೆ. ಇವತ್ತು ಕೇಳ್ತೀನಿ 69 ಅದು ಮಾಡಿದ್ವಿ. ಎಲ್ಲ ಮಾಡಿ ಅವ್ರು ಅದು ಮಾಡಿದ್ರು. ಈಗ ಅವ್ರು ಪೀರಿಯಡ್ ಆಗಿ ತಿಳ್ತಾರೆ ಬಿರುದು ತಪ್ಪಾಗಿರ್ತಿ. ಅವ್ಕ ಪೀರಿಯಡ್ ಅವನ 75 ನಮ್ಮ ತಡಿ ಮೇಲೆ ಬಿದ್ದು ಅರ್ಥ 75 ಜನಗೋರ ಪಾಪ ಮಾಡಿದ್ದಪ್ಪ ನನ್ನ ಪಾಪ ಯಾರಿಂದನ ಆಗುದಿಲ್ಲ ಅಂತ ಒಂದು ತಾಸು ಹತ್ತ ಒಂದು ಅಲ್ಲಿ ಆಪರೇಷನ್ ಆಗಿತ್ತ ಅವನು ತಂದು ಹಾಕಿತ್ತು. 10 ಹಿಂದಗಡೆ ಸೇವೆ ಬಂದು ಮಾಡಿರುತ್ತೆ. ಮತ್ತೊಬ್ಬವ ದೌಡ್ ಸತ್ತ ನನಗೆ ಬಟ್ ಹಾಕಿದ್ರೆ ನಮ್ಮನ್ನು ಪ್ರಯತ್ನ ಮಾಡಿದವ ಹಾದಿ ಬೀಡಿಗಿಂತ ಅಂತ ಕರ್ಕೊಂಡು ಬ್ರಹ್ಮಪುರಿ ಸೇರಿ ಕಟ್ಟಿ ಬಂದು ಕುಂದಿರಿಸಿ ಅವ್ರ ಸೇವೆ ಮಾಡಿದವ ಅವ ಬಿಡುತ್ತೆ ಕಾಯಕತ್ತ. ಮತ್ತೊಬ್ಬ ಪತ್ರ ಬಂದಿದ್ದ ಬಾರಿ ನೋಡಕಂತ ತಂದು ಕುಂದಿರಿಸಿದ್ರು ಹಣ್ಣು ಕುಂದಿರಿಸಿದ್ರು ಅಡಕತ್ತಿದೆ ಕಣ್ಣೀರು ಸುರಿಯಾಕತ್ತಿದೆ. ಈ ಚೆನ್ನಾಗಿ ಹೇಳ್ಕೊಂತ ಕೇಳ್ಕೊಂತ ಅಡ್ಡಾಡಿನ ಅವ್ರು ಶಿಷ್ಯಾದಾಗಿ ಏನು ಮತ್ತೆ ಹತ್ತಿದ ಅಂತ ಅಂದ್ಕೊಂಡ ಈ ಕೈ ಹೊರಗೆ ಹೊಡೆದಿತ್ತು. ಎಡಗೈ ಈ ಕೈ ತಗೊಂಡು ಕಡಿ ಮಾಡಿ ಇಟ್ಕೊಂಡೆ. ತಾನು ಶರೀರನ
ಮುಂದಿನ ಫ್ಯಾನ್ ಆಗಿ ಸರಿ ನಾನು ಅಭಿಯಾನ ಹೋಗಿದ್ದೀನಿ ಇದೆಲ್ಲ ಆಗ್ಬೇಕು ಮಾಡಿದ ಮುಗಿದ ಹೇಳ್ಕೊಂತ ಹೇಳಿದ್ರು ವಿಷಾವಾಸಿ ಇರ್ತದೆ ಕಟೋಕುದು ಇರುತ್ತೆ ಬ್ರಾಹ್ಮಣ ಯಾವ್ದಾದ್ರು ಟೀಕಾ ಭಾಷೆ ಮಾಡ್ಕೊಂತ ಇದ್ದೀವಿ ಏನಾಯ್ತು ಮನೆ ಬರ ಅರುಳ್ಯಾಕಪ್ಪ ಅರುಳ್ಯಾಕ ಸತ್ರ ಅರುಳ್ಯಾಕ ನಮ್ಮ ತಮ್ಮ ಮಂಗಳವಾರ ದಿವಸ ಮುಂಜಾನೆ 10 ಗಂಟೆಗೆ ಇವತ್ತು ಸೇರಿದ್ರು ನಮ್ಮ ಸೇರಿದ್ರು ಪಾತಕ್ಕತ್ತೆ ಅಂತ ಹೇಳಿದ್ರು ನಾವು ಅದಕ್ಕೆ ಇದು ಅಪ್ಪನ ಮುಂದೆ ಸತ್ತು ಅದು ಮತ್ತೆ ಹೆದರಿ ಅಂತ ಸಾಯ್ತೀಗಂತಂದ್ವಿ ಇಲ್ಲ ಏನು ಹೆದರಿಲ್ಲ ಮತ್ತೆ ಮತ್ತೆ ಹೆಂಗ ಸುಮ್ಮನೆ ಹೇಳಿದ್ ನಾನು ಸುಮ್ಮನೆ ಹೇಳಿದ್ರು ಹೆದರಿ ಅದಕ್ಕೆ ಹೇಳ್ತೀನಿ ಅಂತ ನಾವಂದ್ವಿ ಅಂತೀರಿ ನೀವು ನಿಮ್ಮ ಮನೆಗೆ ಅಂತೀರಿ ಸಾಯ್ತೀರಂದ್ರೆ ಅಂತೀರಿ ಹೆಂಗ ಉತ್ತರ ಕೊಡ್ತೀರಿ ಚರ್ಚೆ ಮಾಡ್ತೀರಿ ಅವಾಗ ನಾ ಹೇಳಿದೆ ಜ್ಞಾನ ಮಾಡ್ಕೊಂಡು ಮುಕ್ತ ಆಗ್ಬಿಟ್ಟಿತ್ತು ಡ್ಯಾಮ್ ಪೂರ್ಣ ಆಗಿಲ್ಲ ಅದಕ್ಕೆ ಈ ತೆರಿಗೆ ಹೊರದ್ರು ಮತ್ತೊಂದು ತೆರಿಗೆ ಹೊರದ್ರಿ ಹೆಂಗೆ ಇರ್ತೈತಿ ಒಳ್ಳೆದು ಮತ್ತೊಂದು ತೊಡ್ಕೊಂಡು ಮುಕ್ತ ಆಗುವ ಅಂತ ಹೇಳಿದ್ರು ಹಂಗ ಮಾಡ್ತೀನಪ್ಪ ಅಂದು ಬಿಸ್ನೆಸ್ ಹತ್ತು ಮಲ್ಕೊಂಡೆ ಬರೋಬ್ಬರಿ 1:15 ಟೈಮ್ ಮಾಡ್ಯಾರ 10 ತೆರಿ ಬಿಡುವಾಗ ಅದೇ ಒಂದು ಇದು ಮಾಡಿ ಕುಂತಿದ್ದೆ ಎಷ್ಟೊತ್ತಿಗೆ ಪ್ರಾಣ ನೋಡ್ಕೊಂಡು ಪ್ರಾಣ ಹೋಯ್ತು ಆಮೇಲೆ ಎಲ್ಲ ಜಳಕ ಮಾಡಿಸಿದ್ವಿ ಕುಂದಿರ್ತೀವಿ ಹೆಚ್ಚು ಕಡೆ ಮನೆ ಬಂದು ಹಾಲು ಕುಡಿದು ಮಾಡ್ಕೊಂಡು ಮದ್ವೆ ಸಾರಿ ಮುಂದೆ ಅವು ಊರಿಗೆ ಬರುತ್ತ ಗಂಬಿ ಇಟ್ಟರು ಎಲ್ಲ ಎಲ್ಲ ಕುಡಿ ಸಾರಿ ಮುಂದೆ ಮಾಡ ಅವಾಗ ಹೇಳಿಲ್ಲ ಸಂಡೆಗೆ ನಾನು ಹಟ್ಟಿಗೆ ಹುಟ್ಟಿದ್ದೊಂದು ಸತ್ತು ಅದು ಸತ್ತು ಅಂತ ಹೇಳಕ್ ಬಂದ್ರು ಅದು ಸತ್ತು ಅಂತ ಹೇಳಕ್ ಬಂದ್ರು ಹುಡುಗರಿಗೆ ಮಣ್ಣು ಅಡ್ರಿಲ್ಲ ಮತ್ತೆ ಕೇಳಕ್ ಬಂದ್ವಿ ಅಪ್ಪಾರ ಸೆಲ್ರಿ ಬಿಟ್ಟಾಗ ಇಲ್ಲ ಬೆಳೆಯೋದು ಶಿವಪ್ಪು ಹತ್ಕೊಂಡು ಪ್ರೆಸಿಡೆಂಟ್ ತಪ್ಪಿದ್ದ ಯಾರೋ ತಿರುಗಿ ಕಸ್ಕೊಂಡ್ರಂತೆ ಪ್ರೆಸಿಡೆಂಟ್ ತಪ್ಪಿದ್ದ ಮತ್ತೆ ತಿರುಗಿ ಬಂದು ಅದು ಕೊಳಿಸಿ ಸಮಾಧಾನ ಮಾಡಿ ಅವ್ರು ಸತ್ತಾಗ ಹೇಳ್ತೇನೆ ನಾವು ಬಂದು ಈ ಜಳಕ ಮಾಡಕ್ಕೆ ನಮ್ಮ ಮನೆಗೆ ಬಂದಿದ್ದೆ ದವಾಖಾನೆಗೆ ಇದ್ರು ಪ್ರಾಣ ಅಂತ ಹೇಳ್ತಿದ್ದೀವಿ ಒಂಬತ್ತು ತಗೊಂಬಂದು ಇತ್ತು ಎಲ್ಲರೂ ಸೇರಿ ಮಾಡ್ತೀವಿ ಈಗ ನಮ್ಮದು ಇದ್ದಾಗ ಮತ್ತೇನ 59ರಾಗೇನ 69ರಾಗ ಏನ ಅದು ಪ್ರವಚನ ಮಾಡುವಾಗ ನಾಗೂರಾಗ ಪ್ರವಚನ ಮಾಡುವಾಗ ಅಪ್ಪ ಸಮಾಧಿ ಅದನ್ನ ನಾವು ಕೇಳಿ ನಮ್ಮ ಮನೆಯವರು ಎಲ್ಲರೂ ಗಂಟೆ ಕೊಟ್ಟಿದ್ದು ಅದು ಭಾಷಣ ಮಾಡ್ಯಾರ ನಮ್ಮ ಎಂದು ಯಾರು ಸತ್ತು ಅಂತಿದೆ ಯಾರು ಹುಟ್ಟಿದ್ರು ಅಂತ ಹಾಕಿಲ್ಲ ಇನ್ನು ವಿಜ್ಞಾನ ಸಮಯದಿಂದ ಇರ್ತಾನೆ ಜ್ಞಾನ ನಮ್ಮ ಸಮಯ ಜ್ಞಾನಿ ಮಗ ಜ್ಞಾನಿ ಯಾಕಂದ್ರೆ ಟೀಕಾ ಮಾಡೋದು ಕರೆದಿದ್ರು ನಾವು ಜ್ಞಾನಿಂದ್ರ ಆಗೋದ್ವಿ ಎಷ್ಟೇಂದ್ರ ಆಗೋದ್ವಿ ನಾವು ಏನಾದ್ರು ಹಾಕೋದು ನಿಮ್ಗೆ ಅದಕ್ಕೆ ಬಂದಿರ ನೀವು ಮಾಡ್ಕೋದ ಕೆರಳೆ ಅಂಗಡಿಗಳಿಗೆ ಹೋಗಿರ್ತಿ ನೀವು ಏನ್ ಬೇಕು ಅಮಾನ್ ತಗೊಂಡು ಮನೆಗೆ ಬಂದಿರ್ತೈತಿ ಆ ಡಬ್ಬಿ ಅದೇ ಕಿತ್ತಿ ಈ ಡಬ್ಬಿ ಅದೇ ಕಿತ್ತಿ ಅಂತ ನಾವೇನು ಹೇಳ್ಬೇಕು ಕೆಳಕ್ಕೆ ಬರುತ್ತವೆ ಅದೇ ಮಾಡೋದು ನಿಂದ ಮಾಡೋದು ಬಿಡ್ರಿ ಮಾಡಿದ್ರೆ ನೀವು ಮಾಡಿದ ತಪ್ಪು ನಾವು ಹೇಳ್ಬೇಕಾಗುತ್ತೆ ಹೇಳೋದು ಬೇಡ ಮತ್ತೆ ನೀವು ಮಾಡಿದ್ದೆಲ್ಲ ಬರಬರಿ ನೀವು ಇದಂತೆ ಏನ್ರಿ ದೇವಳಂತೆ ನಮ್ಮ ದೇವರ ಶಾಸ್ತ್ರಿ ಹೆಬ್ಬಳ್ಳಿಯಾಗಿದ್ದ ಹೆಬ್ಬಾಳದಾಗ ನಾನು ಅಲ್ಲಿ ಒಬ್ಬರು ವಿಜಯ ದೇವರು ಕರ್ಕೊಂಡು ಹೋಗಿದ್ದೆ ನಿಜಗುಡಿ ಅಂತನು ಅವ ಅವ್ರಿಗೆ ನಾನು ಕೂಡ ಮಾತಾಡ್ತೀನಿ ಅಂತ ಹೇಳಿದ್ನಂತ ಹಿಂಗ್ರಿ ನಿಜಗುಡಿ ನಿಮ್ ಕೂಡ ಮಾತಾಡ್ತೀನಿ ಅಂತ ಮಾತಾಡೋಣಂತ ಸ್ವಲ್ಪ ನೀವು ಯಾರನ್ನೂ ಬೇಯಕ್ಕೆ ಹೋಗ್ಬೇಡ್ರಿ ಸೀಟಿಗೆ ಹೇಳ್ಬೇಡ್ರಿ ನೀವು ಯಾರು ಕೊಡ್ಲಿಕ್ಕೆ ಕಡ್ಕೊಂತ ಇರ್ಬೇಕು ಸೀಟಿಗೆ ನೀವು ಯಾರು ಟೀಚರ್ ಏನ್ ತಪ್ಪಿದ್ರು ಸುಳ್ಳು ಹೇಳಿದ್ರು ಸುಳ್ಳು ಮಾಡಿದ್ರು ಮೋಸ ಮಾಡಿದ್ರು ಪಟಿಷನ್ ಮಾಡಿದ್ರು ಸುಮ್ಮನೆ ಇರೋದು ನೀವು ಮಾಡ್ಬೇಕು ಇಂಥದ್ದು ಮಾಡ್ಬೇಕು
ಮಾಡಬೇಡಿ ಅಂತ ನಾನು ಹೇಳೋಣ. ಅಂತ ಹೇಳಿದ್ರೆ ಅದನ್ನ ಹೇಳ್ತೇನೆ ನಾನು. ಜನರಿಗೆ ನಾವು ವೇಷ ಹಾಕೊಂಡು ಜನರಿಗೆ ಮೋಸ ಮಾಡಕ್ ಹೋಗ್ಬೋದು, ಸುಳ್ಳು ಹೇಳ್ಬೇಡ್ರಿ, ನೀವು ಸಾಧಿಸ್ರಿ, ಸಿದ್ಧಪುರುಷರಾಗಿ ಅನುಭವಿಸ್ಬೋದು, ಎಲ್ಲ ಹೇಳ್ಕೊಂಡು ಏನಾರ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಹಂಗೆ ಹೇಳ್ತೀನಿ, ಹಂಗೆ ಹೇಳ್ತೀನಿ ಅಂತ ಅದನ್ನು ಬಾಯಿ ಕಟ್ಟು ಸರಿ. ಅದು ಹಿಂಗಾಗಿದೆ. ನೀವು ತಪ್ಪು ನಮಗೆ ಹೇಳಿ ನೀವು ಮಾಡಿದ್ದು ನೀವ ಮಾಡಿದ್ರಿ. ನಾನೇನು ಮೊದಲು ಏನೋ ಹೇಳ್ಕೊಂತ ಇದ್ದೇನಿಲ್ಲ, ನಾ ಯಾಕೆ ಏನು ಹೇಳ್ಕೊಂತ ಇದ್ದೀನಿ. ಅಪಾಸ ಕಮಲದ ಗೌಡ ನಮ್ಗೆ ಟ್ರಕ್ಕು ಸಾಮಾನು ಕೊಡಲಿಲ್ಲ, ಕೈ ಕಳಿಸಿಲ್ಲ. ಅವ ಏನಂದ ಟ್ರಕ್ಕೊಂಡು ತಿರುಗಿ ಅಂತ 8 ದಿವಸ ಬಿಟ್ಟು ಬಂದ, 8 ದಿವಸ ಬಿಟ್ಟು ಆಗಿ ತರಕ್ ಬಂದಾಗ ಏನಂದ ಇತ್ತಗೊಂದು ಗುಂಪು, ಪೊಲಿಟಿಕಲ್ ಇತ್ತಗೊಂದು ಗುಂಪು, 2 ಗುಂಪಿಲ್ಲ ಅಂತ ಹೇಳಿ 2 ಗುಂಪು ಮಾಡ್ಕೊಂಡು ಆಗ್ಯಾವ, ಟೀಕಾ ಮಾಡ್ಕೊಂಡು ಆಗ್ಯಾವ. ಈಗ ಏನದ ಅದು ಮಣ್ಣು ಕೊಡ್ತೀವಿ, ಮಣ್ಣು ಕೊಡಕ್ ಹೋಗಿದ್ವಿ, ಮಣ್ಣು ಕೊಡಕ್ ಆಗಿದ್ವಿ. ಈಗ ಅಪ್ಪ ಕೂಡ್ತೀರಿ ಮುದ್ದಿದ್ದು ರೋಡ್ ಮಾಡಕ್ ಅಂದಿದ್ರೆ ಮಂದಿ ಕುಟ್ಟಿತ್ತು, ಮುಂದೆ ಮದುವೆ ಪ್ರತಿಷ್ಠಾಪನೆ ಇತ್ತು, ಅದು ಮುಂದೆ ಕುಡಿತು. ಈಗ ಮನ್ಯಾಗ ಬಂದು ಒಂದು ತಪ್ಪು ಮಾಡಿ ಯಾಕ ಹಾಗೆ ಸೀಟು ಬರ್ತೈತಿ ನಮ್ಮ. ಹಂಗಾಗೆಲ್ಲ ಈ ಶಾಸ್ತ್ರಕ್ಕೆ ತಿಳ್ಕೊಬೇಕಲ್ಲ, ತಿಳ್ಕೊಂಡು ಉಳ್ಕೊಳ್ಳೋದು ಆಗುದಿಲ್ಲ. ತಿಳ್ಕೊಂಡಕ್ಕ ಅದಕ್ಕಂದ್ರೆ ನಿಂತ್ಕೊಳ್ಳಿ ಸುಮ್ಮನಾಗೋದು ಅಧಿವೇಶನ ಇದೆ. ದೇಶದ ಗುಣಗಣವಿಲ್ಲ ನಮಗೆ, ಸುಮ್ಮನಾಗೋದು ದೇಶದ ಗುಣಗಣ ಅಷ್ಟೇ ನಮಗೆ ಏನಿಲ್ಲ. ಅದಾಗ ಆಗ್ತದೆ ದಯ ದಾಕ್ಷಿಣ್ಯ ಎಲ್ಲ ಬೇಕು. ಮತ್ತೆ ಇನ್ನೊಬ್ರು ಟೀಕಾ ಮಾಡ್ಕೊಂಡ ಹೇಳಿ ಅಂದಾಕ ಟೀಕಾ ಮಾಡಕ್ ಬಂದಿವ, ತಿಳ್ಕೊಂಡು ಉಳ್ಕೊಳಕ್ ಬಂದಿವ. ಅವ್ರು ತಿಳ್ಕೊರಿ, ಅದಕ್ಕೆ ಯಥಾರ್ಥ ಜ್ಞಾನ ಮಾಡ್ಕೊಂಡು ಸುಮ್ಮನೆ ಮಾಡ್ಕೊಳ್ತೀವಿ. ರಕ್ತಾಗಿತ್ತ ಹೊಳ್ಳಿ ಬಜಾರ್ಗೆ ಹೋದವ ನಿನ್ಗೆ ಏರ್ಬೇಕಂತ ತಗೊಂಡು ಬಂದು ಶಕಮಕ ನೋಡ್ಕೊಂಡು ಬಡಿಸ್ಬೇಕು. ಅದಕ್ಕೆ ವಿಚಾರ ಮಾಡ್ತೀವಿ. ನೀವು ಹೊಗಳ್ಬಟ್ಟು ಹೋಗಲಿ. ಶ್ರೀ ಸದ್ಗುರು ಶಿವಾನಂದ ಜನವರ ಪಾದಗಳಿಗೆ ನಮಸ್ಕರಿಸ್ತಾ